ನಮಸ್ತೆ. 21/12/2023 ಗುರುವಾರ ಶುಕ್ಲ ಪಕ್ಷ. ಇವತ್ತು ನವಮಿ ಅನ್ನುವ 9ನೇ ತಿಥಿ ಇದೆ. 9 ಗಂಟೆ 37 ನಿಮಿಷ 38 ಸೆಕೆಂಡು AM ವರೆಗೂ. ಅಲ್ಲಿಯವರೆಗೂ ಶುಭವಾಗಿಲ್ಲ. ನವಮಿ ಆದ ಮೇಲೆ 9 ಆದ ಮೇಲೆ ಬರೋದು ದಶಮಿ, ಅಂದರೆ 10ನೇ ತಿಥಿ. ಆಮೇಲೆ ಶುಭವಾಗಿರುತ್ತದೆ. ಇವತ್ತಿನ ತಿಥಿ ಈ ಥರ ಅಂತಂದರೆ ರೇವತಿ ನಕ್ಷತ್ರವಿದೆ. ಇವತ್ತು ರಾತ್ರಿ 10 ಗಂಟೆ 8 ನಿಮಿಷ 39 ಸೆಕೆಂಡ್ವರೆಗೂ ರೇವತಿ ನಕ್ಷತ್ರ. ರೇವತಿ ನಕ್ಷತ್ರ ಖಂಡಿತವಾಗಿ ಶುಭಕರವಾಗಿದೆ. ಕಾರ್ಯಸಿದ್ಧಿಯನ್ನು ಶಾರೀರ ಪುಷ್ಟಿಯನ್ನು ಕೊಡುತ್ತದೆ. ಆದ್ದರಿಂದ ಶುಭ ದಿನ ಅಂದರೆ ನವಮಿ ಆದ ಮೇಲೆ ಹೆಚ್ಚು ಕಮ್ಮಿ 9:45 ಮೇಲೆ ಅಂತ ಇಟ್ಕೋಬೋದು, ಅಥವಾ 10 ಗಂಟೆ ಮೇಲೆ ಅಂತ ಇಟ್ಕೊಳ್ಳಿ. 10 ಗಂಟೆ ಮೇಲೆ ಶುಭಕರವಾಗಿರುತ್ತದೆ. ರೇವತಿ ನಕ್ಷತ್ರ ಮುಗಿದ ನಂತರ ಅಂದರೆ ರಾತ್ರಿ 10 ಗಂಟೆ 9 ನಿಮಿಷದ ನಂತರ ಅಶ್ವಿನಿ ನಕ್ಷತ್ರ ಬರುತ್ತದೆ. ಅದು ಇವತ್ತು ಶುಭಕರವಾಗಿದೆ. ಆದ್ದರಿಂದಾಗಿ ಇವತ್ತಿನ ದಿನ ಪ್ರಕಾರ ತಿಥಿ ಮತ್ತು ನಕ್ಷತ್ರ ದೋಷಗಳು ಇಲ್ಲ. ಅಂದರೆ ನವಮಿ ಇರುವವರೆಗೂ ಮಾತ್ರನೇ ದೋಷ, 9:38ವರೆಗೂ. ಇಲ್ಲಿಯವರೆಗೂ ನಾವು ಇಷ್ಟು ವಿಷಯಗಳನ್ನ ನೋಡಿದ್ವಿ. ಇವತ್ತಿನ ಸೂರ್ಯೋದಯ ಅಂತ ಲೆಕ್ಕಕ್ಕೆ ತೊಗೊಂಡ್ರೆ 6:37, ಸಂಜೆ 5:59ಕ್ಕೆ ಸೂರ್ಯನು ಅಸ್ತಮನವಾಗುತ್ತೆ, ಅಂದರೆ ಮುಳುಗುತ್ತೆ ಅಂತ ಅರ್ಥಕ್ಕೆ. ಈ ರೀತಿಯಾದ ಇವತ್ತಿನ ದಿನ ಪ್ರಕಾರ ನಾವು ಇನ್ನೂ ಕೆಲವು ವಿಷಯಗಳನ್ನ ಅಂದರೆ ನಕ್ಷತ್ರ ಪಾದಗಳನ್ನ ನೋಡೋಣ. ಇವತ್ತು ಚಂದ್ರನಿರೋದು ಮೀನರಾಶಿ, ಅಂದರೆ ರೇವತಿ ನಕ್ಷತ್ರ ಇರುವ ರಾತ್ರಿ 10:09ವರೆಗೂ. ಆಮೇಲೆ ಮೇಷರಾಶಿ ಪ್ರಾರಂಭವಾಗುತ್ತದೆ. ಒಂದು ವೇಳೆ ಮಗು ಹುಟ್ಟಿದ್ರೆ ಏನು ರಾಶಿ ಅಂತ ತಿಳ್ಕೊಳ್ಳೋಕ್ಕೆ ಈ ರೀತಿ ಆಗುತ್ತದೆ. ಇವತ್ತಿನ ನಕ್ಷತ್ರ ನಾವು ಹೇಳಿದ್ವಿ ಪಾದ ರೇವತಿ ನಕ್ಷತ್ರದ 2ನೇ ಪಾದ ಬೆಳಿಗ್ಗೆ 6:37ರಿಂದ 10:31. ಆನಂತರ ರೇವತಿ ನಕ್ಷತ್ರದ 3ನೇ ಪಾದ ಪ್ರಾರಂಭವಾಗಿ ಸಂಜೆ 4:20ವರೆಗೂ. ಆಮೇಲೆ ರೇವತಿ ನಕ್ಷತ್ರದ 4ನೇ ಪಾದ ಪ್ರಾರಂಭವಾಗಿ ರಾತ್ರಿ 10:09ವರೆಗಿದೆ. ಆನಂತರ 3 ಗಂಟೆ 59 ನಿಮಿಷದವರೆಗೂ ಅಶ್ವಿನಿ ನಕ್ಷತ್ರ 1ನೇ ಪಾದ. ಇದರಲ್ಲಿ ಆ ಸಮಯದ ನಂತರ ಅಂದರೆ 3:59 ಹೆಚ್ಚು ಕಮ್ಮಿ ಬೆಳಗಿನ ಜಾವ 4 ಗಂಟೆಯ ನಂತರ ಅಶ್ವಿನಿ ನಕ್ಷತ್ರ 2ನೇ ಪಾದ ಪ್ರಾರಂಭವಾಗಿ ನಾಳೆಯವರೆಗೆ ಇರುತ್ತದೆ. ನಾಳೆಯವರೆಗೂ ಅಂತಂದರೆ 22ನೇ ತಾರೀಕುವರೆಗೆ ಇರುತ್ತದೆ. ನಾಳೆಯ ದಿನ ಅಮೃತ ಮತ್ತು ಕ್ಷಯ 2 ಇರೋದರಿಂದ ದಾನ ಕೊಡುವಂಥದ್ದು ಉತ್ತಮವಲ್ಲ, ಹಣಕಾಸನ್ನು ಕೊಡುವಂಥದ್ದು ನಾಳೆ ಉತ್ತಮವಲ್ಲ. ಅದರಲ್ಲೂ ರಾತ್ರಿ 9:35ವರೆಗೂ ಹಾಗೇ ಇದೆ. ಆದ್ದರಿಂದಾಗಿ ಎಚ್ಚರ. ಆಮೇಲೇನೂ ಕೂಡ ಸಂಪತ್ತಿನ ನಾಶ ಅಂತ ಇರೋದರಿಂದ ಖಂಡಿತವಾಗಿ 22ನೇ ತಾರೀಕು ಅಂದರೆ ನಾಳೆ, ಅಂದರೆ ಶುಕ್ರವಾರ ಖಂಡಿತವಾಗಿ ಶುಭವಲ್ಲ, ಅಶುಭ. ನಿಮ್ಮ ಕೈಯಲ್ಲಿ ಇಟ್ಕೊಳ್ಳಿ, ನೀವು ಮೇಂಟೈನ್ ಮಾಡಿಕೊಳ್ಳಿ, ನೀವು ಖರ್ಚು ಮಾಡಿ, ಓಕೆ. ವೇಸ್ಟ್ ಮಾಡಬೇಡಿ. ನಂಬಿ ದುಡ್ಡು ಕೊಡುವಂಥದ್ದು ಆ ರೀತಿ ಇದ್ದರೆ ತೊಂದರೆ ಬರುತ್ತದೆ. ಎಚ್ಚರವಾಗಿ ಮೇಂಟೈನ್ ಮಾಡಿಕೊಳ್ಳಿ. ಮತ್ತಷ್ಟು ವಿಶೇಷಗಳನ್ನ ನೋಡೋಣ. 100% ದೋಷ ಬರುವಂಥದ್ದನ್ನು ನಾವು ನೋಡೋಣ. ಅದೇ ಥರ 6 ಗಂಟೆ 37 ನಿಮಿಷದಿಂದ ರಾತ್ರಿ 10:09ವರೆಗೂ ಇವತ್ತಿನ ವಿಷಯ ಅಂತಂದರೆ 21ನೇ ತಾರೀಕಿಗೆ ಬರೋಣ. ಇವತ್ತಿನ ಚಂದ್ರಾಷ್ಟಮ ಸಿಂಹರಾಶಿಗೆ ದೋಷ. ಹಾಗಾಗಿ ಸಿಂಹರಾಶಿನವರು ಹೆಚ್ಚಿನ ಗಮನ ಕೊಡಿ. ಆ ನಂತರ ಅಂತಂದರೆ ರಾತ್ರಿಯ ಮೇಲೆ ಸಿಂಹರಾಶಿ ಕಳೆದ ನಂತರ ಕನ್ಯಾ ರಾಶಿಗೆ ದೋಷ. ಅಂದರೆ ರಾತ್ರಿ 10 ಗಂಟೆ 9 ನಿಮಿಷದ ನಂತರ ಕನ್ಯಾ ರಾಶಿಯವರೆಗೂ ದೋಷವಿದೆ. ಈ ರೀತಿ ಇವತ್ತಿನ ದಿನವನ್ನು ಕಳೆಯಬೇಕಾಗುತ್ತದೆ. ಇದನ್ನು ನೋಡಿಕೊಳ್ಳಿ. ಈಗ ನಾವು ನೆಕ್ಸ್ಟ್ ನೋಡುವಂಥದ್ದು 100% ದೋಷವಿರುವಂಥ ಸಮಯವನ್ನು. 100% ದೋಷ ಅಂದರೆ ಏನರ್ಥ ಅಂತಂದರೆ ಕೆಲವು ಸಮಯಗಳಲ್ಲಿ ನಾವು ಯಾವುದೋ ಒಂದು ಕಾರ್ಯಗಳು ಮಾಡೋಕ್ಕೆ ಹೋಗ್ತೀವಿ. ಪಂಚಾಂಗದಲ್ಲಿ ಸಮಯ ಒಳ್ಳೆಯದು ಅಂತ ಕೊಟ್ಟಿರ್ಬೋದು, ಆದರೆ ಪಕ್ಕವಾಗಿ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಅಂತ ಅಲ್ಲಿ ಇರಲ್ಲ. ಇದನ್ನು ತಿಳ್ಕೊಳ್ಳಿ. 6 ಗಂಟೆ 37 ನಿಮಿಷದಿಂದ ರಾತ್ರಿ 10:09ವರೆಗೂ ಅಶುಭ. ಅದರಲ್ಲೂ ಸಿಂಹರಾಶಿಗೆ ಇನ್ನೂ ಅಶುಭ. 6:37ರಿಂದ 8:02ವರೆಗೂ ಯಮಗಂಡ ಕಾಲವು ಕೂಡಿ ಬರುತ್ತದೆ. ಅದರಲ್ಲೂ ಸಿಂಹರಾಶಿಯವರಿಗೆ ಅಧಿಕವಾದ ದೋಷ ಕೊಡೋದು. ಸಿಂಹರಾಶಿಯಲ್ಲಿ ಬರುವ ನಕ್ಷತ್ರಗಳು 3: ಮಕ, ಪುಬ್ಬ ಮತ್ತು ಉತ್ತರ ನಕ್ಷತ್ರದ 1ನೇ ಪಾದ. 10:24ರಿಂದ 11 ಗಂಟೆ 9 ನಿಮಿಷದವರೆಗೂ ದುರ್ಮುಹೂರ್ತವಿದೆ, ಒಳ್ಳೆಯದಲ್ಲ. 10:33ನ ಮೇಲೆ 12 ಗಂಟೆ 6 ನಿಮಿಷದವರೆಗೂ ನಕ್ಷತ್ರದ ವಿಷಘಟಿಕಾ ಕಾಲ. ಮಧ್ಯಾಹ್ನ 1:43ನ ಮೇಲೆ 3 ಗಂಟೆ 8 ನಿಮಿಷದವರೆಗೂ ರಾಹು ಕಾಲ. ಮಧ್ಯಾಹ್ನ 2:57ರಿಂದ 3:47ವರೆಗೂ ದುರ್ಮುಹೂರ್ತ. ಸಂಜೆ 7:33ನ ನಂತರ ರಾತ್ರಿ 9:08ವರೆಗೂ ವಿಷಕಾಲ. ಸಂಜೆ 7:43ರಿಂದ ರಾತ್ರಿ 9:52ವರೆಗೂ ಮೃತ್ಯು. ರಾತ್ರಿ 10:09ರಿಂದ ಚಂದ್ರಾಷ್ಟಮ ಕನ್ಯಾ ರಾಶಿಗೆ. ಹಂಗಾಗಿ ಕನ್ಯಾ ರಾಶಿಗೆ ದೋಷ ಅಂತ. ಹೀಗಾಗಿ ನಾವು ಒಳ್ಳೆಯದು ಕೆಟ್ಟದ್ದು ಎರಡನ್ನೂ ನಾವಿಲ್ಲಿ ಫಾಲೋ ಮಾಡಬೇಕು. ಈಗ ನಾವು ಕೊಟ್ಟಿರೋದೆಲ್ಲ ಕೆಟ್ಟ ಟೈಮ್. ಇದರಲ್ಲಿ ಒಳ್ಳೆಯ ಟೈಮ್ ಯಾವುದು ಅಂತ ನೋಡಿದ್ರೆ 8:10ರಿಂದ 10:22, 12:08ರಿಂದ ಮಧ್ಯಾಹ್ನ 1:41,
ಮಧ್ಯಾಹ್ನ 3:44 ಸಂಜೆ 7:31, ರಾತ್ರಿ 9:54 ಶುಭವಾಗಿದೆ. ಈ ರೀತಿಯಾದ ಇವತ್ತಿನ ವಿಷಯವನ್ನು ನಾವು ನೋಡಿದ್ವಿ. ಇದಕ್ಕೆ ತಕ್ಕಂತೆ ನಾವು ನಡ್ಕೊಳ್ಳೋದು ಉತ್ತಮ. ಯಾಕೆಂತಂದರೆ ಕೆಲವು ದೋಷಗಳನ್ನು ದೂರ ಮಾಡೋಕ್ಕೆ ಇದು ನಮಗೆ ಈಸಿ ಆಗುತ್ತದೆ. ಅದನ್ನು ಸರಿಯಾಗಿ ನೀವು ಫಾಲೋ ಮಾಡಿಕೊಳ್ಳಿ, ತೊಂದರೆಗಳಿಂದ ದೂರ ಆಗಬಹುದು. ಇದರಲ್ಲಿ ಏನು ಅಂತಂದರೆ ವಿಶೇಷವಾಗಿ ಇನ್ನೂ ಕೆಲವು ವಿಷಯಗಳನ್ನು ನಾವು ಪರ್ಟಿಕ್ಯುಲರಾಗಿ ನೋಡಬೇಕು ಅಂತಂದರೆ, ಒಳ್ಳೆಯ ಪಂಚಕ ಇರುವ ಸಮಯ 9:37 10:39 ಅಂತ ಕೊಟ್ಟಿದ್ವಿ. ಆದರೂ ಕೆಲವು ದೋಷಗಳಿದ್ದರೆ ಅದನ್ನು ಸರಿ ಮಾಡಿಕೊಳ್ಳಿ. ದೋಷಗಳಿದ್ದರೆ ಸರಿ ಮಾಡಿಕೊಂಡ್ರೆ ಖಂಡಿತವಾಗಿ ಎಲ್ಲ ದೋಷಗಳು ದೂರವಾಗುತ್ತದೆ. ಈ ರೀತಿ ಮೇಂಟೈನ್ ಮಾಡಿಕೊಳ್ಳಿ, ದೋಷಗಳು ಖಂಡಿತ ದೂರವಾಗುತ್ತೆ. ಇಷ್ಟೆಲ್ಲ ನಾವು ಇವತ್ತು ನೋಡಿದ್ವಿ. ಇದರಲ್ಲಿ ನೋಡಿದ್ವಿ. ಆದರೂ ಕೆಲವು ವಿಷಯಗಳನ್ನ ಇನ್ನೂ ನಾವು ವಿಂಗಡಿಸಿ ನೋಡಲೇಬೇಕು. ಆ ವಿಷಯಗಳು ಏನು ಅಂತ ಮುಂದೆ ನೋಡಿಕೊಳ್ಳೋಣ. ನಾವು ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಡೀಟೇಲಾಗಿ ನಾವು ನೋಡಬಹುದು. ಅದರ ವಿಷಯದಲ್ಲಿ ಹೆಚ್ಚಿನ ಗಮನ ಕೊಡಿ. ನಾವು ನೋಡುವಂಥ ಇನ್ನೊಂದು ವಿಷಯ ಅಂತಂದರೆ ತಾರಾ ಮತ್ತು ಚಂದ್ರಬಲ. ಆ ವಿಷಯಕ್ಕೆ ನಾವೀಗ ಹೋಗೋಣ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನ ಪ್ರಕಾರ ರಾತ್ರಿ 10:09 ಪರಮ ಮಿತ್ರಧಾರೆಯಾಗಿ ಶುಭ ದಿನವಾಗಿದೆ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತು ಮಿತ್ರಧಾರೆ ಇದೆ, ಸ್ವಲ್ಪ ವ್ಯಯವಿದೆ ಅಷ್ಟೇ. ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿಯವರಿಗೆ ಟೆನ್ಷನ್ ಉಂಟು, ಧನವ್ಯಯ ಉಂಟು, ಅಷ್ಟೊಂದು ಶುಭಕರವಾಗಿಲ್ಲ. ಬರೀ ಒಂದು 40% ಮಾತ್ರ ನಿಮ್ಗೆ ಚೆನ್ನಾಗಿರುತ್ತದೆ. ಕೃತಿಕಾ ನಕ್ಷತ್ರ ವೃಷಭ ರಾಶಿಯವರಿಗೆ ಟೆನ್ಷನ್ ಇದೆ, ಇಷ್ಟಾರ್ಥ ಸಿದ್ಧಿಯೂ ಇದೆ. ಹಂಗಾಗಿ ಇದೂ ಒಂದು 40% ಮಾತ್ರನೇ ಚೆನ್ನಾಗಿರೋದು. ಮತ್ತು ರೋಹಿಣಿ ನಕ್ಷತ್ರ ವೃಷಭ ರಾಶಿಯವರಿಗೆ ಅನುಕೂಲ, ಇಷ್ಟಾರ್ಥ ಸಿದ್ಧಿಯೆಲ್ಲ ಕೂಡಿ ಬಂದಿದೆ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿಯವರಿಗೆ ಇವತ್ತಿನ ದಿನ ಪ್ರಕಾರ ಖಂಡಿತವಾಗಿಯೂ ಪ್ರತ್ಯೇಕಿತಾರೆ, ಅನುಕೂಲಕರವಾಗಿಲ್ಲ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ ಇವರಿಗೆ ನಿಮಗೆ ಖಂಡಿತವಾಗಿ ಪ್ರತ್ಯೇಕಿತಾರೆ, ಅನಾನುಕೂಲವೇ, ಎಚ್ಚರ. ಆರುದ್ರ ನಕ್ಷತ್ರ ಮಿಥುನ ರಾಶಿನವರಿಗೆ ಇವತ್ತು ಕ್ಷೇಮವು, ಉದ್ಯೋಗ ಅಭಿವೃದ್ಧಿ ಉಂಟು, ಅನುಕೂಲಕರವಾಗಿದೆ. ಆದರೂ ನವಮಿ ಆದ ನಂತರನೇ ಯಾವುದು ಬೇಕಾದರೂ ಮಾಡಬಹುದು. ನಂತರ ನೋಡುವಂಥದ್ದು ಪುನರ್ವಸು ನಕ್ಷತ್ರ ಮಿಥುನ ರಾಶಿ, ವಿಪತ್ತಿದೆ, ಎಚ್ಚರವಾಗಿರಿ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ, ವಿಪತ್ತಿದೆ, ಕಾರ್ಯದಲ್ಲಿ ಅಡೆತಡೆ ಉಂಟು, ಒಳ್ಳೆಯ ದಿನವಲ್ಲ ನಿಮಗೆ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿಯವರಿಗೆ ಸಂಪತ್ತಿದೆ, ಕಾರ್ಯಗಳಲ್ಲಿ ಅಡೆತಡೆ ಉಂಟು. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿನ ಜನ್ಮತಾರೆ, ಕಾರ್ಯ ತಡೆಗಳೆಲ್ಲ ಉಂಟು, ರಾತ್ರಿಯವರೆಗೂ ಶುಭವಾಗಿಲ್ಲ. ಮಖಾ ನಕ್ಷತ್ರ ಸಿಂಹರಾಶಿ, ಪರಮ ಮಿತ್ರಧಾರೆ, ರೋಗ ವೃದ್ಧಿ ಇದೆಲ್ಲ ಉಂಟು. ಪುಬ್ಬ ನಕ್ಷತ್ರ ಸಿಂಹರಾಶಿ, ಮಿತ್ರಧಾರೆ, ರೋಗ ವೃದ್ಧಿ ಎಲ್ಲ ಉಂಟು. ಉತ್ತರ ನಕ್ಷತ್ರ ಸಿಂಹರಾಶಿಯವರಿಗೆ ಇವತ್ತಿನ ದಿನ ಟೆನ್ಷನ್, ರೋಗ ವೃದ್ಧಿ, BP ಮಾತ್ರೆಯನ್ನು ಸರಿಯಾಗಿ ತಗೊಳ್ಳಿ. ಉತ್ತರ ನಕ್ಷತ್ರ ಕನ್ಯಾ ರಾಶಿ, ಟೆನ್ಷನ್ ಇದೆ, ಸುಖವೂ ಇದೆ. ನಂತರ ನೋಡುವಂಥದ್ದು ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಅನುಕೂಲವಿದೆ, ಸುಖವೂ ಇದೆ, ಅಭಿವೃದ್ಧಿಯಾಗುವ ದಿನವಿದು. ನಂತರ ನೋಡುವಂಥದ್ದು ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ, ಪ್ರತ್ಯೇಕಿತಾರೆ, ಸುಖ ಅಭಿವೃದ್ಧಿ ಎಲ್ಲವೂ ಉಂಟಾಗುತ್ತದೆ. ಚಿತ್ತಾ ನಕ್ಷತ್ರ ತುಳಾರಾಶಿ, ಪ್ರತ್ಯೇಕಿತಾರೆ, ಶತ್ರುನಾಶ ಇಂಥದ್ದೆಲ್ಲ ಉಂಟು. ನಂತರ ನೋಡುವಂಥ ಸ್ವಾತಿ ನಕ್ಷತ್ರ ತುಳಾರಾಶಿ, ಕ್ಷೇಮವಿದೆ, ಅನುಕೂಲವಿದೆ. ವಿಶಾಖ ನಕ್ಷತ್ರ ತುಳಾರಾಶಿ, ಖಂಡಿತ ವಿಪತ್ತು, ಏಟು, ಗಾಯಗಳು ಜಾರುವಂಥ ದಿನವಿದೆ, ಎಚ್ಚರವಾಗಿದ್ದರೆ ಉತ್ತಮ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ವಿಪತ್ತು ಉಂಟು, ಕಾರ್ಯವಿಘ್ನಗಳು ಇದೆ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿನ ಸಂಪತ್ತು, ಅದೇ ಸಮಯದಲ್ಲಿ ಕಾರ್ಯದಲ್ಲಿ ಸ್ವಲ್ಪ ವಿಘ್ನವೂ ಬರುತ್ತದೆ. ಖಂಡಿತ ಎಚ್ಚರವಾಗಿದ್ದರೆ ಎಲ್ಲವನ್ನೂ ಅಂದರೆ ಕೆಟ್ಟೋದನ್ನೆಲ್ಲ ದೂರ ಮಾಡಬಹುದು. ನಂತರ ನೋಡುವಂಥದ್ದು ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಜನ್ಮತಾರೆ, ಕಾರ್ಯವಿಘ್ನ ಇಂಥದ್ದೆಲ್ಲ ಉಂಟು. ಯಾರ ಹತ್ರ ಮಾತಾಡೋದಾದರೂ ಎಚ್ಚರವಾಗಿ ಮಾತಾಡಿ. ಮೂಲ ನಕ್ಷತ್ರ ಧನುಸು ರಾಶಿ, ಪರಮ ಮಿತ್ರಧಾರೆಯು ರೋಗ ಭಯವೂ ಉಂಟು. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಮಿತ್ರಧಾರೆ, ಹಂಗಾಗಿ ಮಿತ್ರರನ್ನು ನಿಮ್ಮ ವಶ ಮಾಡಿಕೊಳ್ಳಿ. ಮಾತಲ್ಲಿ ಯಾರನ್ನು ಗೆಲ್ಲಬಹುದು, ಅದೇ ಮಾತಿನಿಂದಲೇ ಶತ್ರುತ್ವನೂ ಮಾಡ್ಕೋಬೋದು. ನಂತರ ನೋಡುವಂಥ ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ, ಟೆನ್ಷನ್, ರೋಗ ಭಯವೆಲ್ಲ ಉಂಟು. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಟೆನ್ಷನ್ ಇದೆ, ಆದರೂ ಎಂದಿನಂತೆ ಬರುವ ಲಾಭಕ್ಕೇನು ತೊಂದರೆಗಳಿಲ್ಲ. ಶ್ರವಣ ನಕ್ಷತ್ರ ಮಕರ ರಾಶಿ, ಅನುಕೂಲ, ದ್ರವ್ಯ ಲಾಭವೆಲ್ಲ ಇವತ್ತು ಉಂಟು. ಧನಿಷ್ಠ ನಕ್ಷತ್ರ ಮಕರ ರಾಶಿ 1 ಮತ್ತು 2ನೇ ಪಾದಗಳಲ್ಲಿ ಹುಟ್ಟಿದವರಿಗೆ ಪ್ರತ್ಯೇಕಿತಾರೆ, ಅಂದರೆ ಅಭಿವೃದ್ಧಿ ಇಲ್ಲ ಅಂತ ಬರುತ್ತದೆ. ಧನಿಷ್ಠ ನಕ್ಷತ್ರ ಕುಂಭರಾಶಿ, ಪ್ರತ್ಯೇಕಿತಾರೆ, ಧನಹಾನಿ, ಅನುಕೂಲವಿಲ್ಲದ ದಿನವಿದೆ, ಎಚ್ಚರ. ಶತಭಿಷ ನಕ್ಷತ್ರ ಕುಂಭರಾಶಿ, ಕ್ಷೇಮವೂ ಧನಹಾನಿಯೂ ಉಂಟು. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, ವಿಪತ್ತಿದೆ, ಧನಹಾನಿಯೂ ಇದೆ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ, ವಿಪತ್ತಿದೆ, ಶರೀರ ಸುಖವಿದೆ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಸಂಪತ್ತು, ಶರೀರ ಸುಖವೆಲ್ಲ ಉಂಟು. ರೇವತಿ ನಕ್ಷತ್ರ ಮೀನರಾಶಿ, ಜನ್ಮತಾರೆ, ಇದು ಶರೀರ ಸುಖವಿದೆ. ಪಕ್ಷಿ ಪ್ರಾಣಿಗಳಿಗೆ ಮೇವಾಕಿ, ಕೈಕಾಲು ಇಲ್ಲದ ಅಂದರೆ ಅಂಗವಿಕಲರಕ್ಕೆ
ಏನಾದರೂ ನಿಮ್ಮಿಂದಾಗುವ ಸಹಾಯವನ್ನು ಮಾಡಿ ದೋಷಗಳೆಲ್ಲ ದೂರವಾಗುತ್ತದೆ. ಇಲ್ಲಿಯವರೆಗೂ ನಾವು ನೋಡಿದ್ವಿ. ಆದ್ದರಿಂದ ಇದನ್ನು ಗಮನಿಸಿ ನಿಮ್ಮ ಕಾರ್ಯಗಳನ್ನ ಮಾಡ್ಬೋದು. ಇವತ್ತಿನ ದಿನ ಹೀಗೆ ಅಂತಂದರೆ ನಾಳೆಯ ದಿನ ನಾವು ಫಸ್ಟೇ ಹೇಳಿದ್ವಿ, ನಾಳೆಯ ದಿನ ಕ್ಷಯ ಅಂತ ಇರೋದರಿಂದಲೂ ರಾತ್ರಿ ಮೇಲೆ ಸಂಪತ್ತಿನ ನಾಶ ಅಂತ ಇರೋದರಿಂದಲೂ ಎಚ್ಚರವಾಗಿ ಮೇಂಟೈನ್ ಮಾಡಿಕೊಳ್ಳಿ. ನಾಳೆಯ ದಿನ ಶುಕ್ರವಾರ ಆದರೂ ಶುಭವಾಗಿ ಅಲ್ಲಿ ಕಾಣಿಸಲಿಲ್ಲ, ಎಚ್ಚರ. ಇಲ್ಲಿಯವರೆಗೆ ಇಷ್ಟು ವಿಷಯಗಳು ನೋಡಿದ್ವಿ. ಎಂದಿನಂತೆ ನಾವು ಹೇಳುವಂಥದ್ದು ಇದೆ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮಂಥವ್ರಿಗೆಲ್ಲ ತಿಳಿಸಿ. ಮುಂದಿನ ಸಂಚಿಕೆ